ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾ ಅಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿಂದ ಗೃಹಜ್ಯೋತಿ ಯೋಜನೆ ಪರಿಷ್ಕರಣೆ ಮಾಡ್ತಾ ಇದ್ದಾರೆ. ಹೌದು, ಇವತ್ತಿಂದ ನಿಮ್ಮ ಮನೆ ಮನೆಗೂ ಬಂದು ಅಧಿಕಾರಿಗಳಿಂದ ಪರಿಷ್ಕರಣೆ ಕಾರ್ಯ ಶುರುವಾಗುತ್ತೆ. ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ನ ಕೊಡ್ತೀನಿ. ಯಾರು ಯಾವಾಗ ಬರ್ತಾರೆ ಅಥವಾ ಏನೆಲ್ಲ ಡಾಕ್ಯುಮೆಂಟ್ನ ಕೊಡಬೇಕು, ಏನೆಲ್ಲ ಕ್ವಶನ್ಸ್ನ ಕೇಳ್ತಾರೆ, ನಿಮಗೆ ಪ್ರತಿಯೊಂದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಲೇ ಬಿಗಿನಿಂಗಿಂದ ಎಂಡವರೆಗೂ ಪೂರ್ತಿಯಾಗಿ ನೋಡಿ. ಹಾಗೆ ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಅಥವಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದಲ್ಲೇ ನೋಡ್ತಾ ಇದ್ದೀರಾ ಅಂತಂದರೆ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆವಾಗ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನು ನೋಡ್ಬೋದು. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಹೊಸ ಅಪ್ಡೇಟ್ಸ್ ಆಗಿರ್ಬೋದು, ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು, ಅಥವಾ ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಹೌದು, ಕೊನೆಗೂ ಕೂಡ ಗೃಹಜ್ಯೋತಿ ಯೋಜನೆ ಪರಿಷ್ಕರಣೆ ಶುರುವಾಗಿದೆ. ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಪರಿಷ್ಕರಣೆ ಮಾಡಬೇಕು ಅಂತ ಹೇಳಿ ಕೊನೆಗೂ ಕೂಡ ಗೃಹಜ್ಯೋತಿ ಯೋಜನೆ ಇವತ್ತಿಂದ ಶುರುವಾಗ್ತಾ ಇದೆ. ಎಸ್ಕಾಂನ ಅಧಿಕಾರಿಗಳು ಮನೆ ಮನೆಗೆ ಬಂದು ಪರಿಷ್ಕರಣೆ ಮಾಡ್ತಾರೆ. ಏನೆಲ್ಲ ಡಾಕ್ಯುಮೆಂಟ್ನ ನೀವು ರೆಡಿ ಮಾಡ್ಕೋಬೇಕು ಅಂತ ಮೊದಲನೇದಾಗಿ ತಿಳಿಸ್ತೀನಿ. ಸ್ಕಿಪ್ ಮಾಡ್ದಲ್ಲೇ ಪೂರ್ತಿ ನೋಡಿ, ತುಂಬಾ ಇಂಪಾರ್ಟೆಂಟು. ಇದರಲ್ಲಿ ಒಂದು ಮಿಸ್ ಆಯಿತು ಅಂತಂದ್ರೂ ಕೂಡ ನೀವು ಗೃಹಜ್ಯೋತಿ ಯೋಜನೆ ಫಲಾನುಭವಿಗಳಾಗಕ್ಕಾಗಲ್ಲ. ಸೊ ಹಾಗಾಗಿ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ಮೊದಲನೇದಾಗಿ ನೀವು ಏನೆಲ್ಲ ಡಾಕ್ಯುಮೆಂಟ್ನ ರೆಡಿ ಮಾಡಿಟ್ಕೋಬೇಕು ಅಂತಂದರೆ ನಿಮ್ಮ ಆಧಾರ್ ಕಾರ್ಡ್ನ ರೆಡಿ ಮಾಡಿಟ್ಕೊಳ್ಳಿ. ಹಾಗೆ ನಿಮ್ಮ ರೇಷನ್ ಕಾರ್ಡು ಕೇಳ್ತಿದ್ದಾರೆ. ಹಾಗೆ ನಿಮ್ಮ ವೋಟರ್ ಐ ಡಿ ಕೂಡ ಕೇಳ್ತಿದ್ದಾರೆ. ಅಕಸ್ಮಾತ್ ನೀವೇನಾದ್ರು ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಪ್ಯಾನ್ ಕಾರ್ಡ್ನ ಕೂಡ ಕೇಳ್ತಾ ಇದ್ದಾರಂತೆ. ನೆಕ್ಸ್ಟ್ ಅಕಸ್ಮಾತ್ ನೀವೇನಾದರೂ ಬಾಡಿಗೆ ಮನೇಲಿ ಇದ್ದೀರಾ ಅಂತಂದರೆ ನಿಮ್ಮದು ಅಗ್ರಿಮೆಂಟ್, ನಿಮ್ಮದು ಬಾಡಿಗೆಗೆ ಅಗ್ರಿಮೆಂಟ್ ಮಾಡ್ಕೊಂಡಿರ್ತೀರಲ್ಲ, ಆ ಅಗ್ರಿಮೆಂಟ್ನ ಕೂಡ ತೋರಿಸ್ಬೇಕು. ಸೊ ಇದಿಷ್ಟು ಕೂಡ ಡಾಕ್ಯುಮೆಂಟ್ನ ಕೇಳ್ತಾ ಇದ್ದಾರೆ. ಒಂದ್ಸತಿ ಕನ್ಫರ್ಮ್ ಮಾಡಿಬಿಡ್ತೀನಿ ಡಾಕ್ಯುಮೆಂಟ್ ಏನೆಲ್ಲ ಬೇಕು ಅಂತ. ನಿಮ್ಮ ಆಧಾರ್ ಕಾರ್ಡ್ ಬೇಕು, ನಿಮ್ಮ ರೇಷನ್ ಕಾರ್ಡ್ ಬೇಕು, ಹಾಗೆ ನಿಮ್ಮ ವೋಟರ್ ಐ ಡಿ ಕಂಪಲ್ಸರಿ. ಹಾಗೆ ನೀವು ಏನಾದ್ರು ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದೀರಾ ಅಂತಂದರೆ ನೀವು ಪ್ಯಾನ್ ಕಾರ್ಡ್ನ ಕೂಡ ತೋರಿಸ್ಬೇಕಾಗತ್ತೆ. ಹಾಗೆ ನೀವು ಬಾಡಿಗೆ ಮನೇಲಿ ಇದ್ದೀರಾ ಅಂತಂದರೆ ರೆಂಟ್ ಅಗ್ರಿಮೆಂಟ್ನ ಕೂಡ ತೋರಿಸ್ಬೇಕು. ಯಾಕಪ್ಪ ಅಂತಂದರೆ ಮೊದಲನೇದಾಗಿ ನಿಮಗೂ ಕೂಡ ಗೊತ್ತಿದೆ, ಇದ್ರ ಬಗ್ಗೆ ಡಿ ಕೆ ಶಿವಕುಮಾರ್ ಸರ್ ಕೂಡ ಹೇಳಿದರು. ಕರ್ನಾಟಕ ರಾಜ್ಯದವರಿಗೆ ಮಾತ್ರ ಈ ಒಂದು ಗೃಹಜ್ಯೋತಿ ಯೋಜನೆ ಫಲಾನುಭವಿಗಳು ಆಗಬೇಕಾಗಿರೋದು, ಬಟ್ ಬೇರೆ ರಾಜ್ಯದವರು ಕೂಡ ಈ ಯೋಜನೆಯ ಲಾಭ ಪಡ್ಕೊಳ್ತಿದ್ದಾರೆ ಅಂದ್ಬಿಟ್ಟು. ಸೊ ಹಾಗಾಗಿ ವೋಟರ್ ಐ ಡಿ ಇದ್ದರೆ ಗೊತ್ತಾಗುತ್ತೆ ಅಟ್ಲೀಸ್ಟ್ ನೀವು ಕರ್ನಾಟಕದವರೇನಾ ಬೇರೆ ರಾಜ್ಯದವರ ಅಂತ. ಯಾಕಂದರೆ ಈಗ ಬೆಂಗಳೂರು ಅಂತ ಕಡೆ ಅಂತೂ ಬೇರೆ ರಾಜ್ಯದವರೆಲ್ಲ ಕೆಲಸಕ್ಕೆ ಅಂತ ಬಂದಿರ್ತಾರೆ. ಸೊ ರೆಂಟ್ ಹೌಸಲ್ಲಿ ಇರ್ತಾರೆ. ಸೊ ಅಂಥವ್ರು ಕೂಡ ಈ ಯೋಜನೆ ಹಣ ತಗೊಳ್ತಿದ್ದಾರೆ ಅಂದ್ಬಿಟ್ಟು ಸರ್ಕಾರದವರು ಅನುಮಾನ ಪಟ್ಟು ಈ ಒಂದು ಪರಿಷ್ಕರಣೆ ಮಾಡ್ತಿರೋದ್ರಿಂದ ವೋಟರ್ ಐ ಡಿ ಕಂಪಲ್ಸರಿ, ಹಾಗೆ ನಿಮ್ಮ ಆಧಾರ್ ಕಾರ್ಡ್ ಕಂಪಲ್ಸರಿ, ಹಾಗೆ ನಿಮ್ಮ ರೇಷನ್ ಕಾರ್ಡು ಕೂಡ ಕೊಡಬೇಕು. ಹಾಗೆ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಿದ್ದೀರಾ ಅಂತಂದರೆ ನಿಮ್ಮ ಪ್ಯಾನ್ ಕಾರ್ಡ್ನ ಕೂಡ ಕೇಳ್ತಾ ಇದ್ದಾರೆ. ನೆಕ್ಸ್ಟು ಅಧಿಕಾರಿಗಳು ಬಂದು ಪ್ರತಿಯೊಂದನ್ನು ಕೂಡ ಡಾಕ್ಯುಮೆಂಟ್ನ ತಗೊಂಡು ಅಲ್ಲೇ ಪರಿಶೀಲನೆ ಮಾಡ್ತಾರೆ. ನಿಮ್ಮ ಮೀಟ್ರ್ ಬೋರ್ಡ್, ನಿಮ್ಮದು ಸರಾಸರಿ ಆವ್ರೇಜ್ ಎಷ್ಟು ಬರ್ತಾ ಇದೆ, ಹಾಗೆ ಈ ಒಂದು ನಿಮ್ದೇನು 200 ಯೂನಿಟ್ ಕರೆಂಟು ಮನೆಗೆ ಯೂಸ್ ಮಾಡ್ಕೊಳ್ತಿದ್ದೀರಾ ಅಥವಾ ಕಮರ್ಷಿಯಲಿಗೆ ಯೂಸ್ ಮಾಡ್ಕೊಳ್ತಿದ್ದೀರಾ, ನಿಮ್ಮ ಹೆಸರಲ್ಲಿ ಎಷ್ಟು ಮೀಟ್ರ್ ಬೋರ್ಡ್ ಇದೆ ಅಂತ. ಯಾಕಂದರೆ ಇದ್ರ ಬಗ್ಗೆ ಸಾಕಷ್ಟು ಅನುಮಾನಗಳು ಬಂದಿದೆ ಸರ್ಕಾರಕ್ಕೆ. ಇದು ಗೃಹ ಬಳಕೆಗೆ ಮಾತ್ರ 200 ಯೂನಿಟ್ ಏನು ಉಚಿತವಾಗಿ ಕರೆಂಟ್ ಕೊಡ್ತಾ ಇದ್ದಾರೆ, ಇದು ಮನೆ ಬಳಕೆಗೆ ಮಾತ್ರ. ತುಂಬ ಜನ ಒಬ್ಬರೇ ಹೆಸರಲ್ಲಿ 2-3 ಮೀಟ್ರ್ ಬೋರ್ಡ್ ಹಾಕ್ಕೊಂಡಿರ್ತಾರೆ. ಶಾಪ್ಗಳಲ್ಲೂ ಕೂಡ ಈ ಒಂದು ಉಚಿತ ಕರೆಂಟ್ ಕನೆಕ್ಷನಿಂದನೇ ಯೂಸ್ ಮಾಡ್ಕೊಳ್ತಿರ್ತಾರೆ. ಸೊ ಹಾಗಾಗಿ ಅಂಥವ್ರದ್ದೆಲ್ಲ ಇವಾಗ ಫಿಲ್ಟ್ರ್ ಆಗುತ್ತೆ. ಹಾಗೆ ಬೇರೆ ರಾಜ್ಯದವರು ಕೂಡ ಮನೆ ಬಾಡಿಗೆಗೆ ಬಂದಿರ್ತಾರೆ, ಅವರು ಕೂಡ ಈ ಯೋಜನೆ ಹಣ ತಗೊಳ್ತಿರ್ತಾರೆ. ಸೊ ಅಂಥವ್ರದ್ದೆಲ್ಲದು ಕೂಡ ಫಿಲ್ಟ್ರ್ ಆಗುತ್ತೆ. ಸೊ ಹಾಗಾಗಿ ಇವತ್ತಿಂದ ಶುರುವಾಗ್ತಾ ಇದೆ ಪರಿಷ್ಕರಣೆ. ಎಲ್ಲ ಮನೆಗಳಿಗೂ ಬರ್ತಿದ್ದಾರೆ ಎಸ್ಕಾಂನ ಅಧಿಕಾರಿಗಳು. ಹಾಗಾಗಿ ಸಹಕರಿಸಬೇಕು ಅಂದ್ಬಿಟ್ಟು ಇದ್ರ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ. ಎಸ್ಕಾಂನ ಅಧಿಕಾರಿಗಳು ಮನೆಗೆ ಬಂದಾಗ ಎಲ್ಲ ಡಾಕ್ಯುಮೆಂಟ್ನು ಕೂಡ ಪರಿಶೀಲನೆ ಮಾಡಿ ನಿಮ್ಮ ಮೀಟರ್ ರೀಡಿಂಗ್ನ ಕೂಡ ತಗೊಳ್ತಾರೆ. ಹಾಗೆ ಇನ್ನೊಂದೇನೆಂದರೆ ಜಾತಿ ಪತ್ರನ ಕೂಡ ಕೇಳ್ತಾ ಇದ್ದಾರಂತೆ, ನಿಮ್ಮದು ಯಾವ ಜಾತಿ, ನಿಮ್ದು ಯಾವ ಕ್ಯಾಸ್ಟ್ ಅಂತ. ಬಟ್ ಒಂದೇನಪ್ಪ ಅಂತಂದರೆ ಈ ಗೃಹಜ್ಯೋತಿ ಯೋಜನೆಗೂ ನಿಮ್ಮ ಕ್ಯಾಸ್ಟ್ ಯಾವುದು ಅಂತ ತಿಳ್ಕೊಳಕ್ಕೂ ಏನು ಸಂಬಂಧ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಜಾತಿ ಪ್ರಮಾಣ ಪತ್ರ ಕೂಡ ಕೇಳ್ತಿದ್ದಾರೆ. ಅಟ್ಲೀಸ್ಟ್ ಇಲ್ಲ ಅಂತಂದರೆ ಬಾಯೆಲ್ಲರೂ ಹೇಳಿ ನಮ್ಮದು ಈ ಒಂದು ನಿಮ್ದು ಯಾವ ಕ್ಯಾಸ್ಟು ಅಂತ. ಮೇ ಬಿ SC ST ಅವರು ಇದ್ದಾರಾ, ಎಷ್ಟು ಜನ ಇದ್ದಾರೆ ಅಂತ ತಿಳ್ಕೊಳಕ್ಕೂ ಕೂಡ ಈ
ಈ ಒಂದು ಆಪ್ಷನ್ನ ಇಟ್ಟಿರ್ಬೋದು. ಒಟ್ಟಿನಲ್ಲಿ ಕ್ಯಾಸ್ಟ್ನ ಕೂಡ ಕೇಳ್ತಾರಂತೆ. ಸೊ ಇದೆಲ್ಲ ಡಾಕ್ಯುಮೆಂಟ್ನ ರೆಡಿ ಮಾಡಿ ಇಟ್ಕೊಳ್ಳಿ, ಯಾವಾಗ ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಕೆಲವು ಅಧಿಕಾರಿಗಳು ಇವಾಗ SIR ಕೂಡ ಶುರುವಾಗಿದೆ ನಿನ್ನೆಯಿಂದ. ಕೆಲವು ಕಡೆ ಅಧಿಕಾರಿಗಳು ಮುಂಚೆನೇ ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ಇವತ್ತು ಬರ್ತೀವಿ, ಡಾಕ್ಯುಮೆಂಟ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ ಅಂತ. ಕೆಲವ್ರು ಹೇಳಲ್ಲ, ಹಾಗೆ ಹೋಗ್ತಾರೆ. ಸೊ ಹಾಗಾಗಿ ಯಾವಾಗ ಬರ್ತಾರೆ ಏನು ಅಂತ ಹೇಳೋಕ್ಕಾಗಲ್ಲ. ಪ್ರತಿಯೊಬ್ಬರು ಕೂಡ ಡಾಕ್ಯುಮೆಂಟ್ನ ರೆಡಿ ಮಾಡಿ ಇಟ್ಕೊಳ್ಳಿ. ಅವ್ರು ಬಂದಾಗ ಅವ್ರು ಏನೇ ಕ್ವಶನ್ಸ್ನ ಕೇಳಿದ್ರು ಕೂಡ ಆನ್ಸರ್ ಮಾಡಿ. ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ, ನೀವು ಯಾವ ರಾಜ್ಯದವರು, ನಿಮ್ಮ ಮತದಾನ ಪಟ್ಟಿಯಲ್ಲಿ ನಿಮ್ಮ ಹೆಸರಿದೆಯಾ, ಸೊ ಇದೆಲ್ಲ ಕೇಳ್ತಾರೆ. ಹಾಗೆ ಈ ಒಂದು ವಿದ್ಯುತ್ ಸಂಪರ್ಕ ನೀವು ಯಾವುದಕ್ಕೆ ಯೂಸ್ ಮಾಡ್ತಾ ಇದ್ದೀರಾ, ಸೊ ಪ್ರತಿಯೊಂದನ್ನು ಕೂಡ ಕೇಳ್ತಾರೆ. ಕೇರ್ಫುಲ್ಲಾಗಿ ಕರೆಕ್ಟಾಗಿ ಆನ್ಸರ್ ಮಾಡಿ. ಅವ್ರು ಏನೆಲ್ಲ ಡಾಕ್ಯುಮೆಂಟ್ನ ಕೇಳ್ತಾರೆ ಪ್ರತಿಯೊಂದನ್ನು ಕೂಡ ಕೊಟ್ಟರೆ ಏನೂ ಪ್ರಾಬ್ಲಮ್ ಆಗಲ್ಲ. ಇನ್ನೇನಾರು ಡೌಟ್ ಇತ್ತು ಅಂತಲೇ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಯಾರೆಲ್ಲ ಗೃಹ ಜ್ಯೋತಿ ಯೋಜನೆಯ ಫಲಾನುಭವಿಗಳಿದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿ. ಹಾಗೆ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಇಷ್ಟ ಆಯಿತು, ಇನ್ಫಾರ್ಮೇಷನ್ ಸಿಕ್ತು ಅಂತಂದರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.